ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತೊಂದು ಎಣ್ಣೆ ಪ್ಯಾಕೆಟನ್ನು ಯೂಸ್ ಮಾಡಿಕೊಂಡು ಈಸಿಯಾದಂಥ ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ಮನೆಯಲ್ಲಿ ನಾವು ಎಣ್ಣೆ ಪ್ಯಾಕೆಟ್ ತಂದಿರ್ತೀವಿ, ಅಡುಗೆ ಎಣ್ಣೆನ. ಈ ಪ್ಯಾಕೆಟನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಯಾವುದೇ ಶ್ರಮ ಇಲ್ಲದಂತೆ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ಟಿಪ್ಸ್ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ, ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬಿಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಮ ಲೈಕ್ಸ್ ಮತ್ತು ಸಬ್ಸ್ಕ್ರೈಬಿಂದ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ನೋಡಿ. ಹಾಗಾದರೆ ನೋಡಿ, ಇಲ್ಲಿ ನಾನು 1 ಕಪ್ಪಷ್ಟು ಹುರಿಗಡ್ಲೆನ ತೊಗೊಂಡಿದ್ದೀನಿ, ಪುಟಾಣಿನ. ಆಮೇಲೆ 1 ಬೌಲ್ನಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವತ್ತು ಜೋಳದ ಹಿಟ್ಟನ್ನು ಬಳಸ್ಕೊಂಡು ನಾನು ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಪುಟಾಣಿನ ಹಾಕಿಬಿಟ್ಟು ಇದನ್ನು ನೈಸಾಗಿ ಹಿಟ್ಟು ಮಾಡ್ಕೊಂಬರೋಣ. ಅಂದರೆ ತರಿತರಿಯಾಗಿರಬಾರ್ದು, ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬನ್ನಿ. ಅಕಸ್ಮಾತಾಗಿ ಏನಾದರೂ ಅದು ತರಿ ಆದರೆ ಸ್ವಲ್ಪ ಜೇಡಿಯಿಂದ ಸೋದಿಸ್ಕೊಳ್ರಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಾನ್ಗಿಯಿಂದ ಸೋದಿಸಿದ್ರೆ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಇದು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಿದೆ. ಇದನ್ನ ಒಂದು ಬೌಲಿಗೆ ನಾನು ತಗೊಂಡಿದ್ದೀನಿ ನೋಡಿರಿ. ಇಲ್ಲಿ ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಜೋಳದ ಹಿಟ್ಟು ಇದೆ. 1 ಕಪ್ಪಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹುರಿಗಡಲೆ ಪೌಡ್ರ್ ಇದೆ. ಅಂದರೆ ಜಾಸ್ತಿ ಹೆಚ್ಚು ಕಡಿಮೆ ನಡೆಯುತ್ತೆ, ನೋಡಿ ತಗೊಳ್ರಿ. ಜೋಳದ ಹಿಟ್ಟಿಂದ ಮಾಡ್ತಿರೋದ್ರಿಂದ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ಹುರಿಗಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅಂದರೆ ಹಿಟ್ಟಿನ ಜೊತೆ, ಜೋಳದ ಹಿಟ್ಟಿನ ಜೊತೆ ಹುರಿಗಡಲೆ ಹಿಟ್ಟು ಸಹಿತ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನೋಡಿರಿ, ಇದಕ್ಕೆ 1-2 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ ನಾನು. ಮತ್ತು ಸ್ವಲ್ಪ 1 ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಅಜ್ವೈನ್ ಹಾಕೋದ್ರಿಂದ ನೋಡಿರಿ ಅಸಿಡಿಟಿ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ ನೋಡಿರಿ. ಡೈಜೆಷನ್ಗೆ ತುಂಬ ಒಳ್ಳೆಯದು. ಸ್ವಲ್ಪ ತಿಕ್ಕೆ ಹಾಕ್ರಿ, ಆವಾಗ ಚೆನ್ನಾಗಿ ಅದರ ಅರೋಮ ಬರುತ್ತೆ, ರುಚಿ ಕೂಡ ಹಾಗೆ ಇರುತ್ತೆ. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ರಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದು. ಈಗ ಇದನ್ನು ಸ್ವಲ್ಪ ಡ್ರೈ ಆಗಿಯೇ ಮಿಕ್ಸ್ ಮಾಡಿರಿ. ಯಾಕೆಂದರೆ ನಾವು ಹಾಕಿರುವಂಥ ಉಪ್ಪು ಖಾರ ಎಲ್ಲದು ಚೆನ್ನಾಗಿ ಒಣ ಹಿಟ್ಟಿನಲ್ಲಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಇದನ್ನು ಡ್ರೈ ಹಿಟ್ಟಿನಲ್ಲಿ ಮಿಕ್ಸ್ ಮಾಡೋದ್ರಿಂದ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಸರಿಯಾಗಿ ಮಿಕ್ಸ್ ಆಗಿದೆ. ಈ ಥರ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಒಂದೇ ಹತ್ತಿರ ಕೊಡೋದಿಲ್ಲ. ಇದಕ್ಕೆ ನಾನು 1-2 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಎಷ್ಟು ಬಿಸಿಯಾಗಿರ್ಬೇಕಂದ್ರೆ ನೋಡಿರಿ, ಎಣ್ಣೆ ಹಿಟ್ಟಿಗೆ ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರಬೇಕು, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಚೆನ್ನಾಗಿ ಇದು ಬಿಸಿ ಇರುತ್ತೆ. ಸ್ವಲ್ಪ ಸ್ಪೂನಿಂದ ಇದನ್ನು ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ರಿ 1 ನಿಮಿಷ, ಸ್ವಲ್ಪ ತಣ್ಣಗಾಗಲಿ. ಅಂದರೆ ನೀವು ಕೈಯಿಂದ ಮುಟ್ಟಿ ನಾದೋ ಇದಿರಬೇಕು, ಅಲ್ಲಿವರೆಗೂ ಸ್ವಲ್ಪ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡಿರಿ. ಆಮೇಲೆ ಕೈಯಿಂದ ನೋಡಿರಿ ಚೆನ್ನಾಗಿ ಎಣ್ಣೆ ಎಲ್ಲ ಹಿಟ್ಟಿಗೆ ಅಂಟ್ಕೊಳ್ಳೋ ರೀತಿ, ಸ್ಪ್ರೆಡ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ನೋಡಿರಿ, ಹಿಂಗೆ ಮುಷ್ಟಿ ಮಾಡಿದರೆ ಈ ಥರ ಉಂಡೆ ಆಗಬೇಕು. ಹೀಗಾದರೆ ಹಿಟ್ಟು ಕರೆಕ್ಟಾಗಿ ಹದವಾಗಿದೆ ಅಂತ ಅರ್ಥ, ಎಣ್ಣೆ ಕೂಡ ಕರೆಕ್ಟಾಗಿದೆ ಹಾಕಿದೆ ಅಂತ ಅರ್ಥ. ಈಗ ನೋಡಿರಿ, ಇದಕ್ಕೆ ನಾನು ಬಿಸಿ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾಯಿದ್ದೀನಿ. ನೀರು ಎಷ್ಟು ಬಿಸಿ ಇರಬೇಕಂದ್ರೆ ತುಂಬ ಓವರ್ ಬಿಸಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಿಮಗೆ ಕೈಯಿಂದ ಮುಟ್ಟಿ ನಾದೋ ಥರ ಇರಬೇಕು, ಅಷ್ಟು ಬಿಸಿ ಆದರೆ ಸಾಕು. ನಾವೀಗ ಮಾಮೂಲು ಬಿಸಿನೀರೆಲ್ಲ ಕುಡಿಬೇಕಾದ್ರೆ ಎಷ್ಟು ಬಿಸಿ ಕಾಸಿರ್ತೀವೋ ಅಷ್ಟೇ ಬಿಸಿನಲ್ಲಿ ನಾದ್ಕೊಳ್ರಿ. ಆಮೇಲೆ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾನೆ ನಾದ್ಕೊಳ್ರಿ. ಒಂದೇ ಹಿಟ್ಟಿಗೆ ನೀರನ್ನು ಹಾಕಕ್ಕೆ ಹೋಗ್ಬಿಡಿ, ಯಾಕಂದರೆ ತುಂಬ ನೀರಾದರೆ ಚೆನ್ನಾಗಿ ಬರೋದಿಲ್ಲ, ಕಟ್ಟಾಗುತ್ತೆ ನೋಡಿರಿ. ಆಮೇಲೆ ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಿಟ್ಟು ಜಾಸ್ತಿ ನೀರಾದರೆ. ಆಮೇಲೆ ಈ ಹಿಟ್ಟನ್ನು ಜಾಸ್ತಿ ನಾವು ಚಪಾತಿ ಹಿಟ್ಟು ಹೇಗೆ ನಾದ್ತೀವೋ ಆ ಥರ ಪ್ರೆಷರ್ ಹಾಕಿ ನಾದಕ್ಕೆ ಹೋಗಬಾರ್ದು. ಇದೇ ರೀತಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾ ಹೋಗ್ರಿ. ನೋಡಿಲ್ಲ ಅಂತ ತೋರಿಸ್ತೀನಿ, ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿರಿ. ಪರ್ಫೆಕ್ಟಾಗಿ ಬಂದಿದೆ. ಹಿಟ್ಟು ಚೆನ್ನಾಗಿ ಹದವಾಗಿ ನಾದಿದರೆ ಕೈಗೂ ಅಂಟ್ಕೊಳ್ಳೋದಿಲ್ಲ, ಆಮೇಲೆ ಪಾತ್ರೆಗೆ ಕೂಡ ಅಂಟೋದಿಲ್ಲ ನೋಡಿರಿ, ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಜೋಳದ ಹಿಟ್ಟಿನಿಂದ ಮಾಡ್ತಿರೋದ್ರಿಂದ ತುಂಬ ಇದು
ರುಚಿಯಾಗಿರುತ್ತೆ. ಆಮೇಲೆ ರೆಸಿಪಿ ತುಂಬ ಹಗುರವಾಗಿ ಬರುತ್ತೆ. ನೋಡಿರಿ, ಈ ಹದಕ್ಕೆ ಇರಬೇಕು ಹಿಟ್ಟು. ತುಂಬ ನೀರಾಗಿ ಮಾಡೋಕ್ಕೆ ಹೋಗಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನೋಡಿರಿ, ಯಾವುದೇ ಶ್ರಮ ಇಲ್ಲದೆ ಈಸಿಯಾಗಿ ಬೇಗನೆ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡಿರಿ. ನೋಡಿ, ಇಷ್ಟು ಈ ಹದಕ್ಕಿದ್ರೆ ಸಾಕು. ನೋಡಿರಿ, ಈಗ ಅದನ್ನು ನೆನೆಸ್ಬೇಕು ಅಂತೇನಿಲ್ಲ, ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಳ್ಳೋಣ. ಈಗ ನೋಡಿರಿ, ನಾನು ಫಸ್ಟು ಏನು ಎಣ್ಣೆ ಪೇಪರ್ ತೋರಿಸಿದ್ನಲ್ವ, ಅದನ್ನು ಈ ರೀತಿ ಮೇಲ್ಗಡೆಯಿಂದ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ರಿ. ಓಪನ್ ಆಗಿ ನೋಡಿರಿ, ಪೂರ್ತಿ ಇದನ್ನು ಈ ಥರ ಕಟ್ ಮಾಡ್ಕೊಳ್ರಿ. ಎರಡು ಸೈಡ್ ಹಾಗೆ ಬಿಟ್ಟು ಮೇಲ್ಗಡೆಯಿಂದ ಕಟ್ ಮಾಡಿರಿ. ಆಮೇಲೆ ಕೆಳಗಡೆಯಿಂದ ನೋಡಿರಿ, ಸ್ವಲ್ಪ ನೀವು ಒಂದು ಅರ್ಧ ಇಂಚಿಗಿಂತ ಕಡಿಮೆ ಇಷ್ಟನ್ನು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಎಷ್ಟು ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಆಮೇಲೆ ಇಲ್ಲಿ ನೋಡಿರಿ, ಒಂದು ತಟ್ಟೆ ತೊಗೊಳ್ರಿ. ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಹಚ್ಚಿರಿ ಚೆನ್ನಾಗಿ, ಅಂದರೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಎಣ್ಣೆ ಸವರೋದ್ರಿಂದ. ಈಗ ಇಲ್ಲಿ ಈ ಪೇಪರ್ ಶೀಟ್ನಲ್ಲಿ ನಾವು ರೆಡಿ ಮಾಡಿದಂಥ ಹಿಟ್ಟನ್ನು ಹಾಕೋಣ. ನೋಡಿರಿ, ಇದನ್ನು ಒಂದೇ ಸರಿಗೆ ಎಲ್ಲ ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ಈ ಥರ ರೋಲ್ ಮಾಡಿರಿ, ರೋಲ್ ಮಾಡಿ ಹಾಕಿರಿ. ಹಾಕಿ ಇದನ್ನು ಅದರೊಳಗೆ ಚೆನ್ನಾಗಿ ನಾವು ಕೆಳಗಡೆ ಏನು ಹೋಲ್ ಮಾಡಿರ್ತೀವಲ್ವ, ಆ ಹೋಲ್ ಹತ್ರ ಇದನ್ನು ಹಾಕಿರಿ. ನೋಡಿ, ಅದರ ತುದಿಗೆ ಚೆನ್ನಾಗಿ ಹಿಟ್ಟು ಕುತ್ಕೋಬೇಕು. ಆವಾಗ ನಾವು ಪ್ರೆಸ್ ಮಾಡಿದಾಗ ನೋಡಿರಿ ಈ ರೀತಿ ಬರುತ್ತೆ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಹಿಟ್ಟು ಬಂದಿದೆ ಅಂತೇಳಿ. ಅಂದರೆ ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ನೀರಾಗೂ ಆಗಿಲ್ಲ. ಈ ರೀತಿ ನಾನು ಈಗ ಇದನ್ನು ಯಾವ ಶೇಪ್ನಲ್ಲಿ ರೆಡಿ ಮಾಡ್ಕೋತೀನಿ ಅಂದರೆ, ನಾನು ಇದನ್ನು ಚಕ್ಲಿ ಶೇಪಲ್ಲಿ ರೆಡಿ ಮಾಡ್ಕೋತೀನಿ. ನೀವು ಬೇಕಾದರೆ ಖಾರ ಕಡ್ಡಿ ಶೇಪ್ನಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಚಕ್ಲಿ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಚಕ್ಲಿ ಮಾಡಬೇಕು ಅಂದಾಗ, ಮನೇಲಿ ಏನಾದರೂ ಚಕ್ಲಿ ಒರಳಿಲ್ಲ, ಚಕ್ಲಿ ಮೇಕರ್ ಇಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿರಿ. ಎಣ್ಣೆ ಪ್ಯಾಕೆಟ್ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ. ಅಥವಾ ಎಣ್ಣೆ ಪ್ಯಾಕೆಟ್ ಇಲ್ಲ ಅಂದವರು ನಾವು ಮೊಸರು ಹಾಲೆಲ್ಲ ತಂದಿರ್ತೀವಲ್ವ, ಆ ಪ್ಯಾಕೆಟ್ನಲ್ಲೂ ಸಹಿತ ಮಾಡ್ಬೋದು. ಅದು ಕೂಡ ಈಸಿಯಾಗಿ ಬರುತ್ತೆ. ಆದರೆ ಎಣ್ಣೆ ಪ್ಯಾಕೆಟ್ ಸ್ವಲ್ಪ ದಪ್ಪ ಇರುತ್ತಲ್ವ, ಅದು ಮೊದಲೇ ಎಣ್ಣೆ ಪ್ಯಾಕೆಟ್ ಆಗಿರೋದ್ರಿಂದ ಅದಕ್ಕೆ ಅಂಟೋದಿಲ್ಲ, ತುಂಬ ಚೆನ್ನಾಗಿ ರೆಡಿಯಾಗಿ ಬರುತ್ತೆ. ನೋಡಿರಿ, ನಾನಿಲ್ಲಿ ಚಕ್ಲಿ ಥರನೇ ರೆಡಿ ಮಾಡ್ತಾಯಿದ್ದೀನಿ. ಚಕ್ಲಿ ಶೇಪ್ ಕೊಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಮಾಡ್ಕೋಬೋದು. ಅಂದರೆ ಕೋಡುಬಳೆ ಶೇಪ್ನಲ್ಲಿ ಸಿಂಗಲ್ ಏನಾದರೂ ಮಾಡ್ಬೋದು. ಈ ರೀತಿ ಚಕ್ಲಿ ಥರ ಲೇಯರ್ ಆಗಿ ಮಾಡ್ಬೋದು. ನೋಡಿರಿ, ನಿಮಗೆ ಯಾವುದು ಬೇಡ ಅನ್ನೋರು ಖಾರ ಕಡ್ಡಿ ಎಲ್ಲ ಮಾಡ್ತೀವಲ್ವ, ಆ ಥರ ಒಂದೊಂದೇ ನೀವು ಖಾರ ಕಡ್ಡಿ ಥರನೂ ರೆಡಿ ಮಾಡ್ಕೋಬೋದು. ನೋಡಿರಿ, ಚಕ್ಕಳಿ ಒರಳಲ್ಲಿ ಒತ್ತೋ ಪ್ರೆಸರೇ ಇರೋದಿಲ್ಲ. ನೋಡಿರಿ, ಈಸಿಯಾಗಿ ಈ ರೀತಿ ನೀವು ಒಂದು ಎಣ್ಣೆ ಪೇಪರ್ ಶೀಟ್ನಿಂದ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಸ್ವಲ್ಪ ಬಿಸಿನೀರು ಹಾಕಿ ಕಲಸಿರೋದ್ರಿಂದ ಎಲ್ಲಿ ಕ್ರ್ಯಾಕ್ ಆಗಲ್ಲ. ನೋಡಿರಿ, ತುಂಬ ಹದವಾಗಿ ಬಂದಿದೆ ಹಿಟ್ಟು. ಚಕ್ಲಿ ಕೂಡ ಹಾಗೆ ರೆಡಿ ಆಗುತ್ತೆ. ಇದು ಚಕ್ಲಿ ಟೇಸ್ಟೇ ಇರುತ್ತೆ. ಅಂದರೆ ಚಕ್ಲಿ ಅಷ್ಟು ದಪ್ಪ ಇರಲ್ಲ, ಸ್ವಲ್ಪ ತೆಳ್ಳಗೆ ಇರೋದ್ರಿಂದ ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡೋಂಗಿಲ್ಲ. ಆಮೇಲೆ ತುಂಬ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ನೋಡಿ, ಇದೇ ರೀತಿ ಎಲ್ಲದನ್ನು ಈಸಿಯಾಗಿ ನೋಡಿರಿ, ಒಂದು ಕೈ ಮೇಲೆ ಹಿಡ್ಕೊಂಡು ಕೆಳಗಡೆಯಿಂದ ಈ ಥರ ನಿಧಾನವಾಗಿ ಪ್ರೆಸ್ ಮಾಡ್ತಾ ಬನ್ನಿರಿ. ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ, ತುಂಬ ಪ್ರೆಷರ್ ಹಾಕಿ ಒತ್ತಬೇಕು ಅಂತಿಲ್ಲ. ನೀವು ನಿಧಾನವಾಗಿಯೇ ಯಾವುದೇ ಶ್ರಮ ಇಲ್ಲದೇ ಬೇಗನೆ ಮಾಡ್ಕೋಬೇಕು. ತಿನ್ನಬೇಕು ಅನ್ನಿಸ್ದಾಗ ನೋಡಿರಿ ಈ ಥರ ಮಾಡಿಕೊಡ್ರಿ. ಜೋಳದ ಹಿಟ್ಟಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಪುಟಾಣಿ ಹಿಟ್ಟು, ಜೋಳದ ಹಿಟ್ಟು ಎರಡೇ ಇಂಗ್ರೀಡಿಯೆಂಟ್ಸನ್ನು ಬಳಸಿದ್ದೀವಿ. ರುಚಿಗೆ ಉಪ್ಪು, ಖಾರ, ಎಳ್ಳು ಮತ್ತು ಅಜ್ವಾನ ಇಷ್ಟನ್ನು ಹಾಕಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲ ಚಕ್ಲಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡೋದಕ್ಕೆ ಕಡಾಯಿನ ಬಿಸಿ ಮಾಡೋದು. ಚೆನ್ನಾಗಿ ಎಣ್ಣೆ ಎಲ್ಲ ಹೋದ್ಮೇಲೆ, ನೀರೆಲ್ಲ ಹೋದ್ಮೇಲೆ ಎಣ್ಣೆನ ಹಾಕಿರಿ. ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ನೋಡಿಕೊಂಡು ಹಾಕಿರಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿರಿ, ಯಾಕಂದರೆ ತಳ ಹಿಡಿಯೋದಿಲ್ಲ, ಅಂಟುಕೊಳ್ಳೋದಿಲ್ಲ ಒಂದಕ್ಕೊಂದು. ನೀವು ಎಣ್ಣೆ ಕಡಿಮೆ ಹೀಟ್ನಲ್ಲಿ ಹಾಕಿದರೆ ಚಕ್ಲಿ ಒಂದಕ್ಕೊಂದು ಅಂಟುಕೊಳ್ಳುತ್ತೆ, ಆಮೇಲೆ ಕ್ರ್ಯಾಕ್ ಆಗುತ್ತೆ, ಮುರಿದೋಗ್ಬಿಡುತ್ತೆ. ನೋಡಿರಿ, ಈ ಹದಕ್ಕೆ ಚೆನ್ನಾಗಿ ಎಣ್ಣೆ ಬಿಸಿ ಇರಬೇಕು. ಇದೇ ರೀತಿ ರೆಡಿ ಮಾಡಿಕೊಡ್ರಿ.
ನಾವು ಚಕ್ಲಿನ ಎಣ್ಣೆಲಿ ಬಿಡಬೇಕಾದ್ರೆ ಹೈ ಫ್ಲೇಮ್ ಇಟ್ಕೊಳ್ರಿ. ಆಮೇಲೆ ಲೋ ಫ್ಲೇಮ್ ಹಾಕಿಬಿಡ್ರಿ. ಚೆನ್ನಾಗಿ ಫ್ರೈ ಆಗಬೇಕು ಒಂದು ಹತ್ರ. ನೀವು ಜಾಸ್ತಿ ಹೈ ಫ್ಲೇಮ್ ಇಟ್ಟು ಕರಿಯೋದ್ರಿಂದ ಬೇಗ ಹೊತ್ತೋಗುತ್ತೆ, ಒಳಗಡೆ ಹಸಿ ಇಟ್ಟು ಹಾಗೆ ಇರುತ್ತೆ. ಹಾಗಾಗಿ ನಾವು ಹಾಕಬೇಕಾದ್ರೆ ಮಾತ್ರ ಹೈ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ ಫ್ಲೇಮನ್ನು. ಆಮೇಲೆ ನೋಡಿರಿ ಲೋ ಫ್ಲೇಮ್ ಇಟ್ಟು ಈ ಥರ ಚೆನ್ನಾಗಿ ಒಂದು ಕಡೆ ಫ್ರೈ ಆದಮೇಲೆ ತಿರುಗಿಸಿ ಹಾಕಿರಿ. ಎಣ್ಣೆಗೆ ಹಾಕಿದ ತಕ್ಷಣ ತಿರುಗಿಸಾಕಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಚಕ್ಲಿ ಮುರಿದು ಹೋಗುತ್ತೆ ನೋಡಿರಿ. ಸರಿಯಾಗಿ ಒಂದು ಹತ್ರ ಫ್ರೈ ಆದಮೇಲೆ ತಿರುಗಿಸಿ ಹಾಕಿರಿ. ನೀವು ಲೋ ಫ್ಲೇಮ್ ಇಟ್ಕೊಂಡು ಕರಿಯೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ, ಒಳಗಡೆ ಎಲ್ಲ ಹಿಟ್ಟು ಬೆಂದಿರುತ್ತೆ ನೋಡಿರಿ. ಇದು ಜಾಸ್ತಿ ಹೊತ್ತು ಫ್ರೈ ಆಗೋಕ್ಕೆ ಟೈಮ್ ತೊಗೊಳ್ಳಲ್ಲ, ಯಾಕಂದರೆ ತೆಳ್ಳಗಿರೋದ್ರಿಂದ ಲೇಯರ್ಗಳು ತೆಳ್ಳಗೆ ಇರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಆಗೋಕ್ಕೆ ಟೈಮ್ ತೊಗೊಳ್ಳಲ್ಲ, ಬೇಗನೆ ಫ್ರೈ ಆಗುತ್ತೆ ನೋಡಿರಿ. ಇದಕ್ಕೆ ಜೋಳದ ಹಿಟ್ಟು ಮತ್ತು ಹುರ್ಗಡ್ಲೆ ಹಿಟ್ಟು ಇಷ್ಟಿದ್ರೆ ಸಾಕು ನೋಡಿರಿ. ಒಂದು ಎಣ್ಣೆ ಪೇಪರ್ನಿಂದ ದಿಢೀರ್ ಅಂತೇಳಿ ಒಂದು 15-20 ನಿಮಿಷದಲ್ಲಿ ನೀವು ಇನ್ಸ್ಟಂಟಾಗಿ ಸ್ನ್ಯಾಕ್ಸನ್ನು ಮಾಡ್ಕೋಬೋದು. ನೀವು ಟೂರಿಗಾದರೂ ತಗೊಂಡೋಗ್ರಿ. ಇದನ್ನು ಈ ಥರ ಮಾಡಿ ಇಡೋದ್ರಿಂದ ತಿಂಗಳಾದ್ರೂ ಇದು 1 ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಬೋದು. ತಿಂಗಳಾದ್ರೂ ಇಷ್ಟೇ ಕ್ರಿಸ್ಪಿಯಾಗಿರುತ್ತೆ, ಮೆತ್ತಗಾಗೋದಿಲ್ಲ ಸ್ವಲ್ಪ ಕೂಡ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಯಾವುದೇ ಅಕ್ಕಿ ಹಿಟ್ಟು ಬೇಡ, ಅವಲಕ್ಕಿ ಏನೂ ಬೇಡ ನೋಡಿರಿ, ಜೋಳದ ಹಿಟ್ಟು ಒಂದೇ ಸಾಕು. ರುಚಿಯಾದಂತಹ ಗರಿಗರಿಯಾದಂತಹ ಕೋಡುಬಳೆ ಆದರೂ ಅನ್ಬೋದು, ಚಕ್ಲಿ ಆದರೂ ಅನ್ಬೋದು, ನಿಮಗೆ ಯಾವ ಶೇಪ್ನಲ್ಲಿ ಬೇಕಾದರೂ ನೀವು ಇದನ್ನು ಮಾಡಿಕೊಂಡು ರೆಡಿ ಮಾಡ್ಬೋದು ನೋಡಿ. ನೋಡಿರಿ ಇಲ್ಲಿ ಎಣ್ಣೆನ ಚೆನ್ನಾಗಿ ಬಸ್ತು ತೆಗಿತಾ ಇದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಬಸ್ತು ತೆಗೀರಿ ನೋಡಿ. ಎಲ್ಲದೂ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ, ಎಲ್ಲಿ ಕಟ್ಟಾಗಿಲ್ಲ, ತುಂಡಾಗಿಲ್ಲ ನೋಡಿರಿ. ಈಗ ಸೆಕೆಂಡ್ ಬ್ಯಾಚ್ ಚಕ್ಲಿನ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಇವು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ ನೋಡಿರಿ. 2 ಸರಿ ಕರ್ದು ತೋರಿಸೋದ್ರಿಂದ ನೋಡಿರಿ ಹೇಗೆ ಸರಿಯಾದ ವಿಧಾನದಲ್ಲಿ ಬಂದಿದೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ ನೋಡಿ. ಇದೇ ರೀತಿ ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದ್ದರೆ ಪರ್ಫೆಕ್ಟಾಗಿ ಫ್ರೈ ಆಗಿ ಬರುತ್ತೆ. ನೀವು ಜಾಸ್ತಿ ಓವರ್ ಹೀಟ್ ಇಟ್ಕೊಂಡು ನೀವು ಮಾಡೋಕ್ಕೆ ಹೋದರೆ ಚಕ್ಲಿ ಹೊತ್ತೋಗುತ್ತೆ, ಒಳಗಡೆ ಹಸಿ ಹಿಟ್ಟು ಹಾಗೆ ಇರುತ್ತೆ, ಆಮೇಲೆ ಕ್ರಿಸ್ಪಿ ಬರೋದಿಲ್ಲ, ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ನೋಡಿ. ನೀವು ಈ ಥರ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಖಡಕ್ಕಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾನು ಹೇಳ್ದಂಗೆ 1 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ನೀವು ತಿನ್ಬೋದು ನೋಡಿ. ಇದು ಕೂಡ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಇವನ್ನು ಕೂಡ ತಿರುಗಿಸಾಕಿ 2 ಕಡೆ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದುಬಿಡೋಣ ನೋಡಿರಿ. ನಾವು ಹಿಟ್ಟು ಹಸಿ ಇರಬೇಕಾದ್ರೆ ಅಂದರೆ ಚಕ್ಲಿ ಹಾಕಬೇಕಾದ್ರೆ ಬಬಲ್ಸ್ ಚೆನ್ನಾಗಿ ಜೋರಾಗಿ ಬರ್ತಾ ಇರುತ್ತೆ. ಅದು ಯಾವಾಗ ಪರ್ಫೆಕ್ಟಾಗಿ ಫ್ರೈ ಆದಮೇಲೆ ನೋಡಿರಿ ಈ ಥರ ಬಬಲ್ಸ್ ಬರೋದು ಕಡಿಮೆ ಆಗುತ್ತೆ, ಅಂದರೆ ಅದು ಸರಿಯಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದನ್ನು ಯಾವಾಗ ಈ ಥರ ಎಣ್ಣೆಯಲ್ಲಿ ಬಬಲ್ಸ್ ಬರೋದು ಕಡಿಮೆ ಆಗುತ್ತೋ ಆವಾಗ ಫ್ರೈ ಆಗಿದೆ ಅಂಥೇಳಿ ಇದನ್ನು ಚೆನ್ನಾಗಿ ತೆಗೊಂಬಿಡ್ರಿ. ಪ್ಲೇಟಿಗೆ ತೆಗೆದು ಹಾಕಿರಿ. ಎಣ್ಣೆ ಬಸ್ತು ನೋಡಿರಿ. ಚೆನ್ನಾಗಿ ಎಣ್ಣೆ ಬಸ್ತು ತೆಗೊಳ್ರಿ, ಆವಾಗ ಎಣ್ಣೆ ಅಂಶ ಜಾಸ್ತಿ ಇರೋದಿಲ್ಲ ಅದರಲ್ಲಿ. ಇದೇ ರೀತಿ ಎಲ್ಲ ಚಕ್ಲಿಗಳನ್ನು ಫ್ರೈ ಮಾಡಿಕೊಳ್ರಿ ನೋಡಿ. ತುಂಬ ಬೇಗನೆ ಮಾಡ್ಕೋಬೋದು. ತಿನ್ನಬೇಕು ಅನ್ನಿಸ್ದಾಗ ಇನ್ಸ್ಟಂಟಾಗಿ ಈ ರೀತಿ ಮಾಡಿಕೊಳ್ರಿ. ಜೋಳದ ಹಿಟ್ಟಿಂದ ನಾವು ಎಲ್ಲ ರೆಸಿಪಿನ ತಾಲಿಪಟ್ಟು ಆಗಿರ್ಬೋದು, ರೊಟ್ಟಿ, ಕಡುಬು ಎಲ್ಲದನ್ನು ತಿಂದಿರ್ತೀವಿ. ಈ ರೀತಿ ಸ್ನ್ಯಾಕ್ಸ್ ಆಗಿ ಸಹಿತ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಎಲ್ಲದನ್ನು ಇದೇ ರೀತಿ ಡೀಪ್ ಫ್ರೈ ಮಾಡಿ ತಗೊಂಡು ಬಂದಿದ್ದೀನಿ ನೋಡಿರಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಲ್ಲದು ರೌಂಡ್ ಆಗಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಕೂಡ ತುಂಡಾಗಿಲ್ಲ, ಮುರಿದಿಲ್ಲ ನೋಡಿರಿ. ಎಲ್ಲದು ಕರೆಕ್ಟಾಗಿ ಬಂದಿದೆ. ನಿಮಗೆ ಚಕ್ಲಿ ಮಾಡೋದಕ್ಕೆ ಚಕ್ಲಿ ಒರಳೆ ಬೇಕಂತಿಲ್ಲ, ಚಕ್ಲಿ ಮೇಕರೇ ಬೇಕಂತಿಲ್ಲ. ಈ ರೀತಿ ಒಂದು ಎಣ್ಣೆ ಪ್ಯಾಕೆಟ್ ಇದ್ದರೆ ಸಾಕು ನೋಡಿರಿ, ಮನೇಲಿ ಈಸಿಯಾಗಿ ನೀವು ಮಾಡ್ಕೋಬೋದು ನೋಡಿರಿ. ಹಾಗಾದರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಆಯಿಲ್ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ ನೋಡಿರಿ, ಕೈಗೆ ಎಣ್ಣೆನೇ ಹತ್ತಾ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. 2 ಬೆರಳಲ್ಲಿ ನೀವು ಕಟ್ ಮಾಡ್ಬೋದು, ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಹಗುರವಾಗಿ ಬಂದಿದೆ ನೋಡಿ. ಜಾಸ್ತಿ ಗಟ್ಟಿಯಾಗಿಲ್ಲ, ತುಂಬ ಪಳ್ಳಾಗಿ ಬಂದಿದೆ ನೋಡಿ. ಹಾಗಾದರೆ
ನೋಡಿ ಹಾಗಾದರೆ ಈ ರೆಸಿಪಿ ಏನಾದರೂ ಇಷ್ಟ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾಕೆ ಅಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಎಲ್ಲರಿಗಿಂತ ಮುಂಚೆ ನೀವು ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು. ನೋಡಿರಿ ಇಷ್ಟು ಹಗುರವಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.